ಹಾಯ್ ಹಲೋ ನಮಸ್ತೆ. ಬನ್ನಿ ಗಾಯ್ಸ್, ಭಾಳ ದಿನ ಆಗಿತ್ತು, ಕ್ಷಮೆ ಇರಲಿ, ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಯಾಕಂದರೆ ಸ್ವಲ್ಪ JFM ಅಲ್ಲಿ ಬ್ಯುಸಿ ಇದ್ವಿ. ಹೋಗೋಣ ಬನ್ನಿ ಗಾಯ್ಸ್, ಪಾರ್ಟ್ 3 ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಬನ್ನಿ ಗಾಯ್ಸ್. ನಮ್ಮ ದೋಸ್ತನ ಕಾರ್ ಬುಕ್ಕಿಂಗ್ ಮಾಡುವ ಸಮಯ ನೀವು ನೋಡ್ತಾ ಇರೋದು 3 hours later. ಮತ್ತೆ ರಿಟರ್ನ್ ಟೈಮ್ ಬಂದ್ಬಿಟ್ಟು 8 ಗಂಟೆ 11 ನಿಮಿಷಕ್ಕೆ ನಾವು ಮತ್ತೆ ಟ್ರಾಫಿಕಲ್ಲಿ ಸಿಗ್ನಲಲ್ಲಿ ಸಿಗಿ ಬಿದ್ದುಬಿಟ್ಟಿದ್ದೀವಿ. ಇಲ್ಲಿಂದ ನಾವು ರೂಮ್ ಬಿಡೋಕ್ಕೇ 7 ಗಂಟೆ ಆಯಿತು. 7 ಗಂಟೆಯಿಂದ ನಾವು ಮೆಜೆಸ್ಟಿಕ್ಗೆ ಬರೋ ಟೈಮಿಗೆ 8 ಗಂಟೆ 11 ನಿಮಿಷ ಆಯಿತು ಗಾಯ್ಸ್. ನೋಡ್ತಾ ಇರ್ಬೋದು ನಾವು ಇಲ್ಲಿ 8 ಗಂಟೆ 11 ನಿಮಿಷ ಇನ್ನೂ ಮೆಜೆಸ್ಟಿಕ್ ನಾವು ಮುಟ್ಟಿಲ್ಲ ಗಾಯ್ಸ್. ಮೂರ್ತಿ ತೋರ್ಸಲ್ಲಿ ಸಂಗೊಳ್ಳಿ ಮೂರ್ತಿ ಬಸ್ಸಿನ ಮ್ಯಾಗ ಮಾಡಲಿ, ಬಸ್ಸಿನ ಮ್ಯಾಗ ಐತಿ ನೋಡ. ಅಲ್ಲಿಂದ ನಾವು ಸೀದಾ ಕೆಂಪೇಗೌಡ ಬಸ್ ನಿಲ್ದಾಣಕ್ಕೆ ಬಂದ್ಬಿಟ್ವಿ. ಅಲ್ಲಿಂದ ನೋಡ್ತಾ ಇರ್ಬೋದು ಗಾಸ್, ನಾವಿನ್ನೇನು ಬೆಂಗಳೂರು ಬಿಡುವ ಸಮಯ. ಅಲ್ಲಿಂದ ನೋಡೋದಾದರೆ ನಾವೀಗ ಬಸ್ ಒಂದು ಹತ್ಕೊಂಡ್ಬಿಟ್ಟು ನಮ್ಮ ಊರಿಗೆ ಬರಬೇಕು. ಇಲ್ಲಿ ನೋಡ್ರೆ ನಮ್ಮ ಬೆಂಗಳೂರು ಬೇಬಿ ನಮ್ಮ ಕಾರ್ ಇಲ್ಲಿ ನಿಂತಿದೆ. ಇಲ್ಲಿ ನಮ್ಮ ದೋಸ್ತರು ಎಲ್ಲರೂ ಇಲ್ಲಿ ನಿಂತಾರ. ಏನು ಮಾಡ್ಬೇಕಂತ ತಿಳಿಲಾರ್ದ ಹೊತ್ತಿಗೆ ನಾವೆಲ್ಲರೂ ಹಿಂಗೆ ಮಗ್ನರಾಗಿ ನಿಂತಿದ್ವಿ. ಅಲ್ಲಿಂದ ನೆಕ್ಸ್ಟ್ ನಾವು ಏನು ಮಾಡ್ಬೇಕಂತ ಗೊತ್ತಾಗಲ್ಲ ಹೊತ್ತಿಗೆ ಸೀದಾ ಒಳಗೆ ಹೋಗ್ಬಿಟ್ಟಿವಿ. ಎಲ್ಲಂದ್ರೆ ರೈಲ್ವೆ ಇದಕ್ಕೆ ಬುಲೆಟ್ ಟ್ರೈನಪ್ಪ ಏನು ಅಂತಾರಲ್ಲ ಇದಕ್ಕೆ, ಏನಂತ ನೀವು ಕಮೆಂಟ್ ಮಾಡ್ರೆ. ಒಳಗೆ ಹೋದ್ವಿ. ಒಳಗೆ ಹೋದ ಒಟ್ಟಿಗೆ ನಮಗೆ ಎಲ್ಲರೂ ಚೆಕ್ ಮಾಡಿಬಿಟ್ರು. ಚೆಕ್ ಮಾಡಿದ ಹೊತ್ತಿಗೆ ನೋಡೋದಾದ್ರೆ ನಿಮಗೆ ಒಳಗೆ ನಮಗೆ ಬ್ಯಾಗ್ನಾಗ ಏನೇನದೇವ ಅಂತೇಳಿ ಅವರು ನೋಡೋ ಹೊತ್ತಿಗೆ ಸಬ್ಟೂಟು ಅಂತ ಮಾಡಿಬಿಟ್ಟು ನಾವು ಬ್ಯಾಗ್ನಾಗ ಏನು ಇಟ್ಕೊಂಡಿಲ್ಲ ರೀ, ಆದರೂ ಓದಿರ್ಬಿಟ್ಟು ಮಿಷನ್ ಏನು ಪ್ರಾಬ್ಲಮ್ ಇರೋದಿಲ್ಲ ಅಂದ್ಕೊಂಡು ನಾವು ಅಲ್ಲಿಂದ ಸೀದಾ ಹೋಗ್ಬೇಕಾದ್ರೆ ಹೋಗ್ತಾ ಇದ್ದೀವಿ. ಬನ್ನಿ ಗಾಸ್, ನೀವು ನೋಡ್ತಾ ಇರ್ಬೋದು. ಮೆಜೆಸ್ಟಿಕಲ್ಲಿ ಹೊಂಟಿದ್ದೀವಿ. ಬನ್ನಿ ಗಾಸ್, ನೋಡ್ತಾ ಇದ್ರು ಫ್ರೆಂಡ್ಸ್. ಬನ್ನಿ ಗಾಸ್, ಇಲ್ಲಿಂದ ಹೋಗೋದಾದರೆ ಸುಮ್ ಬರೀ ಲೈಟಿಂಗ್ ಸಪ್ ಮಾಡೋಕೆ ಇಲ್ಲಿ. ಇಲ್ಲಿ ನೋಡ್ರಿ, ಇಲ್ಲಿ ಹೆಂಗೆ ಕುಂತಾರ ಈಗ ತಾತ ಇವರು. ನಮಗೆ ನೋಡ್ರ ಜಾಗ ಎಲ್ಲ ಇವ್ರು ನೋಡಿದ್ರ ಸುದ್ದಿ ಹಚ್ಚಾಕ ಕುಂತಾರ. ನಾನೇನಂತ ಗೊತ್ತಾಗಲ್ದು, ಯಾವುದೋ ದೊಡ್ಡದು ಸ್ಕೆಚ್ ಹಾಕಿದಾರೆ ಗಾಸ್. ನೋಡ್ತಿರ್ಬೋದು, ದೊಡ್ಡ ಸ್ಕೆಚ್ ಹಾಕ್ಯಾರ. ಅದು ಯಾವ ಸ್ಕೆಚ್ ಅಂತ ನಮಗೂ ಗೊತ್ತಾಗಲ್ದು. ನೋಡೋಣ, ಅದು ಏನು ಸ್ಕೆಚ್ ಅಂತ ಮುಂದೆ ತಿಳಿಸ್ತಾನೆ ಬರ್ರಿ, ಅದ್ರ ಬಗ್ಗೆ ಸ್ಟಡಿ ಮಾಡಿ.